ಕುತ್ತಿಗೆ ಭಾಗದಲ್ಲಿ ಕಪ್ಪ ಇರುತ್ತೆ, ಅದನ್ನ ಹೋಗಲಾಡಿಸಲು ಮನೆಮದ್ದು ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಯಜಮಾನ್ರು ಏನು ಕೆಲಸ ಮಾಡೋದು ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ರ. ಹಾಗೆ ಇಲ್ಲಿ ಇದರಲ್ಲೇ 2 ವಿಡಿಯೋನು ಬರ್ತಾ ಇದೆ ನೋಡಿ. ಇಂಟ್ರೆಸ್ಟ್ ಇದ್ರೆ ಲಾಸ್ಟಲ್ಲಿ ನಮ್ಮ ಯಜಮಾನ್ರು ಏನು ಕೆಲಸ ಮಾಡೋದು ಅಂತಂದು ಅವರೇ ವಿಡಿಯೋ ಮಾಡ್ಕೊ ಬಂದಿದ್ದಾರೆ. ಇಂಟ್ರೆಸ್ಟ್ ಇದ್ರೆ ನೋಡ್ಬೋದು. ನೋಡ್ತಾ ಇರ್ಬೋದು ನಮ್ಮ ಯಜಮಾನ್ರಿಗೆ ಪ್ರಯೋಗ ಮಾಡ್ತಾ ಇದ್ದೀನಿ. ಈಗ ಬೇಕಾಗಿರೋ ಪದಾರ್ಥಗಳು, ಒಂದು ಬೌಲ್ಗೆ ಈಗ ಕಾಫಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು. ನಂತರ 1/4 ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ, ವೈಟ್ ಪೇಸ್ಟ್, ಕೋಲ್ಗೇಟ್ ಪೇಸ್ಟ್ ಇದು ಹಾಕೊಂಡು ಅದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹೋಳು ಹಾಕಿದ್ರೆ ಸಾಕಾಗುತ್ತೆ. ನೀಟಾಗಿ ಹಿಂಡ್ಬಿಡು. ನೋಡ್ತಾ ಇರ್ಬೋದು ಯಾವ ಥರ ನೊರೆ ಬರ್ತಾ ಇದೆ ಅಂತಂದು. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಬೇಕಾಗಿರೋ ಅಂಥದ್ದು. ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯಜಮಾನ್ರು ಏನು ಕೆಲಸ ಮಾಡೋದು ಅಂತ ತುಂಬ ಜನ ಕೇಳ್ತಿದ್ದೀರಾ. ಜಾಸ್ತಿ ಕಮೆಂಟ್ ಅಂದರೆ ಅದೇನೆ. ಅದಕ್ಕೆ ಲಾಸ್ಟಾಗಿ ತೋರಿಸ್ತಾ ಇದ್ದೀನಿ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತಂದು. ವಿಡಿಯೋ ಮಾಡ್ಕೊಂಡು ಬಂದಿದ್ರು ಅವರು. ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅವ್ರು ಏನು ಕೆಲಸ ಮಾಡ್ತಾರೆ ಅಂತಂದು. ನೋಡ್ತಾ ಇರ್ಬೋದು ಈಗ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ನೀಟಾಗಿ ಈ ಥರ ಮಸಾಜ್ ಮಾಡೋ ಥರ ಅಪ್ಲೈ ಮಾಡ್ಕೋಬೇಕು. ಅದರಲ್ಲಿ ನಿಂಬೆಹಣ್ಣು ಅರ್ಧ ಹೋಳು ಇರುತ್ತಲ್ಲ, ಅದರಲ್ಲೇ ನೀಟಾಗೆಲ್ಲ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡ್ತಾ ಇರ್ಬೋದು ಈ ಥರ ಮಸಾಜ್ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ ಎಲ್ಲ ಕಡೆನೂ. ಅಪ್ಲೈ ಮಾಡಿದ್ದಾದಮೇಲೆ ಒಂದು 15 ನಿಮಿಷ ಆದರೂ ಬಿಟ್ಬಿಡ್ಬೇಕು. ಹಾಗೆ ಚೆನ್ನಾಗಿ ಒಣಗ್ಲಿಕ್ಕೆ 15 ನಿಮಿಷ ಬಿಟ್ಬಿಡಿ. ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರು ಏನು ಕೆಲಸ ಮಾಡೋದು ಹೇಳಿ ಅಂತಂದು. ಹಾಗಾಗಿ ಅವ್ರಿಗೆ ಹೇಳಿದ್ದೆ ಸ್ವಲ್ಪ ವೀಡಿಯೋ ಮಾಡ್ಕೊಬನ್ನಿ ಅಂತ. ವೀಡಿಯೋ ಮಾಡ್ಕೊಬಂದವ್ರೆ. ಅದನ್ನು ಲಾಸ್ಟಲ್ಲಿ ಹಾಕಿದ್ದೀನಿ ಏನು ಕೆಲಸ ಮಾಡ್ತಾರೆ ಅವರು ಅಂತಂದು. ಇಂಟ್ರೆಸ್ಟ್ ಇದ್ದರೆ ನೋಡಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಒಣಗಿದ್ದಾದ್ಮೇಲೆ ಈಗ ನೀಟಾಗಿ ವಾಶ್ ಮಾಡ್ಕೊಂಬಿಡಿ. ನೋಡ್ತಾ ಇರ್ಬೋದು ಫಸ್ಟಿಗೆ ಇವಾಗ ಎಷ್ಟು ಚೇಂಜ್ ಆಗಿದೆ ಅಂತಂದು. ಈ ಥರ ಹಚ್ಚೋದ್ರಿಂದ ವಾರಕ್ಕೆ 1-2 ಸಲ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಮ್ಮ ಯಜಮಾನ್ರು ಏನು ಕೆಲಸ ಮಾಡೋದು ಅಂತ ಬನ್ನಿ ವಿಡಿಯೋ ತೋರಿಸ್ತೀನಿ. ನಮ್ಮ ಯಜಮಾನ್ರ ಕೆಲಸ ನೋಡಿ ಇದೇನೆ. ಸೆಂಟ್ರಿಂಗ್ ಮಾಡಿಸ್ತಾರೆ ಅವರು. ಅವರೇ ಸ್ವಂತ ತಂದು ಮಾಡಿಸೋದು ಸೆಂಟ್ರಿಂಗ್ ಅವ್ರದ್ದೇ. ಸೀರಾ ಅಕ್ಕಪಕ್ಕ ಯಾರಿಗಾದ್ರೂ ಬೇಕು ಅಂತಂದರೆ ಅಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಫೋನ್ ಮಾಡ್ಬೋದು ನೀವು. ನಿಮ್ಗೆ ಏನಾದರೂ ಸೆಂಟ್ರಿಂಗ್ ಹೊಡ್ಸೋ ಪ್ಲಾನ್ ಇದ್ದರೆ ಮನೆ ಕಟ್ಟಬೇಕಾರೆ ಫೋನ್ ಮಾಡಿದ್ರೆ ಆಯಿತು. ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಲ್ಲ ಅದಕ್ಕೆ. ನೋಡ್ತಾ ಇರ್ಬೋದು ಇದೇ ಕೆಲಸನೇ ನಮ್ಮ ಯಜಮಾನ್ರು ಮಾಡೋದು. ಸ್ವಲ್ಪ ವೀಡಿಯೋ ಮಾಡ್ಕೊಬನ್ನಿ ಅಂತ ಹೇಳಿದ್ದೆ, ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಬಂದಿದ್ದಾರೆ ಅವರು. ಮೊದಲು ವ್ಯಾಪಾರ ಮಾಡೋರು, ಈಗ ವ್ಯಾಪಾರ ಮಾಡ್ತಿಲ್ಲ. ಈಗ ಸೆಂಟ್ರಿಂಗ್ ಕೆಲಸ ಮಾಡಿಸ್ತಾ ಇದ್ದಾರೆ ಅಷ್ಟೇ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಮರಿದೇ ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋಗೆ ವಾಯ್ಸ್ ಕೊಡ್ಬೇಕಾದ್ರೆ ಅವ್ರು ಇರಲಿಲ್ಲ, ಆಗಲೇ ಕೆಲ್ಸಕ್ಕೆ ಹೋಗಿದ್ರು. ಹಾಗಾಗಿ ಅವ್ರು ಇದ್ದಿದ್ರೆ ಮಾತಾಡೋರು. ಹಾಗಾಗಿ ನಾನೇ ಮಾತಾಡ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಇಷ್ಟೇ ಈ ವಿಡಿಯೋ. ಈಗಿತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.